ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾಸ್ ಆಫ್ ಪ್ಯಾರಲಲಿಸಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಟೂ ಈಕ್ವಲ್ ಫೋರ್ಸಸ್ ಪಿ ಇಫ್ ದೇರ್ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಪಿ ಬೈ ಟು. ಸೊ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ರೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಮತ್ತೆ ಏನಾದ್ರೂ ಕೂಡ ನೀವು ಫುಲ್ ಸಾಲ್ವ್ ಮಾಡ್ಲಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಗಿವನ್ ಬರ್ದಿದ್ದೀರಾ ಅಂತ. ಸೊ ಸೊಲ್ಯೂಷನ್ ಗಿವನ್ ಅನ್ನ ಬರ್ಕೊಡೋಣ. ಫಸ್ಟ್ ಗಿವನ್ ಏನಂತ ಕೊಟ್ಟಿದ್ದಾರೆ, ನಾವು ಲಾಸ್ ಆಫ್ ಪ್ಯಾರಲಲಿಸಮ್ ಅಂತ ಬಂದಾಗ ಎರಡು ಫೋರ್ಸ್ ಗಳನ್ನ ಯೂಸ್ ಮಾಡ್ಕೊಂತೀವಿ, ಪಿ ಮತ್ತೆ ಕ್ಯೂ ಅಂತ. ಸೊ ಎರಡು ಫೋರ್ಸಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಟೂ ಈಕ್ವಲ್ ಫೋರ್ಸಸ್ ಪಿ. ಸೊ ಪಿ ವ್ಯಾಲ್ಯೂ ಕೂಡ ಪಿಗ್ ಈಕ್ವಲ್ ಆಗಿದೆ, ಕ್ಯೂ ವ್ಯಾಲ್ಯೂ ಕೂಡ ಪಿಗ್ ಈಕ್ವಲ್ ಆಗಿದೆ. ಅಂದ್ರೆ ಪಿ ಅನ್ನೋದು ನನಗೆ ಎರಡು ಫೋರ್ಸಸ್ ಗಳಿದಾವೆ. ಇಫ್ ದ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಪಿ ಬೈ ಟು. ಸೊ ರಿಸಲ್ಟೆಂಟ್ ಎಷ್ಟಿದೆ, ಪಿ ಬೈ ಟು. ಸೊ ಈಗ ಅವ್ರು ಏನ್ ಹೇಳ್ತಾ ಇರೋದು, ಫೈಂಡ್ ದ ಆಂಗಲ್ ಬಿಟ್ವೀನ್. ನೋಡಿ ಫಸ್ಟ್ ಲಾಸ್ ಆಫ್ ಪ್ಯಾರಲಲಿಸಮ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತಂದ್ರೆ, ನನಗೆ ಎರಡು ಫೋರ್ಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಆ ಎರಡು ಫೋರ್ಸ್ಗಳು ಯಾವ ರೀತಿ ಇರಬೇಕು, ಕನ್ಕರೆಂಟ್ ಫೋರ್ಸಸ್. ಅಂದ್ರೆ ಒಂದೇ ಪಾಯಿಂಟ್ ಇಂದ ಒರಿಜಿನ್ ಆಗಿರೋ ರೀತಿ ಎರಡು ಫೋರ್ಸಸ್ ಗಳಿರ್ಬೇಕು ಲಾಸ್ ಆಫ್ ಪ್ಯಾರಲಲಿಸಮ್ ಆಗ್ಬೇಕು ಅಂತಂದ್ರೆ. ಎರಡನೇದೇನು ಅಂತಂದ್ರೆ, ಆ ಎರಡು ಫೋರ್ಸ್ ಗಳ ಡೈರೆಕ್ಷನ್ ಸೇಮ್ ಇರಬೇಕು. ಅಂದ್ರೆ ಈ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ನೀವು ನೋಡಿದ್ರೆ ಎರಡು ಫೋರ್ಸ್ಗಳು ದೂರ ಹೋಗ್ತಾ ಇದಾವೆ. ಆ ಒಂದು ಪಾಯಿಂಟ್ ಇಂದ ಎರಡು ಕೂಡ ದೂರ ಹೋಗ್ಬೇಕು, ಅಥವಾ ಎರಡು ಕೂಡ ಆ ಒಂದು ಪಾಯಿಂಟ್ ಕಡೆ ಬರಬೇಕು. ಸರಿನಾ? ಒಂದು ದೂರ ಹೋಗೋದು, ಒಂದು ಅದ್ರ ಕಡೆ ಬರೋದು, ಆ ತರ ಇದ್ದಾಗ ನಾವು ಸಾಲ್ವ್ ಮಾಡಕ್ಕಲ್ಲ. ಗೊತ್ತಾಯ್ತಾ? ಎಸ್. ಏನು, ಎರಡು ಕನ್ಕರೆಂಟ್ ಫೋರ್ಸ್ ಗಳಿರ್ಬೇಕು. ಆ ಎರಡು ಫೋರ್ಸ್ ಗಳ ಡೈರೆಕ್ಷನ್ ನಮಗೆ ದೂರ ಆ ಎರಡು ಫೋರ್ಸ್ ಗಳ ಡೈರೆಕ್ಷನ್ ನಮಗೆ ಸೇಮ್ ಇರ್ಬೇಕು. ಅಂದ್ರೆ ಎರಡು ಹೊರಗಡೆ ಹೋಗ್ತಾ ಇದ್ರೆ ಎರಡು ಹೊರಗಡೆ ಹೋಗ್ಬೇಕು, ಅಥವಾ ಇಲ್ಲ ಅಂತಂದ್ರೆ ಆ ಒಂದು ಪಾಯಿಂಟ್ ಕಡೆ ಎರಡು ಫೋರ್ಸಸ್ ಗಳು ಬರಬೇಕು. ಸೊ ಈಗ ನೋಡಿ ಇಲ್ಲಿ ಇದನ್ನ ಫೋರ್ಸ್ ಪಿ ಅಂತ ಕರಿತಾ ಹೋಗೋಣ, ಇದನ್ನ ಫೋರ್ಸ್ ಕ್ಯೂ ಅಂತ ಕರಿತಾ ಹೋಗೋಣ, ಪಿ ಮತ್ತೆ ಕ್ಯೂ. ಸೊ ಈಗ ನಾವೇನ್ ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ ಪ್ಯಾರಲಲಿಸಮ್ ತರ, ಅಂದ್ರೆ ಪ್ಯಾರಲೋಗ್ರಾಮ್ ತರ ನಾವು ಡಿಸೈನ್ ಮಾಡ್ಕೊಂತೀವಿ. ಇಲ್ಲಿಂದ ಇಲ್ಲಿವರೆಗೂ ಕೂಡ ನಾವೇನಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ರಿಸಲ್ಟೆಂಟ್ ಆರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸರಿನಾ? ರಿಸಲ್ಟೆಂಟ್ ಆರ್. ಸೊ ಈಗ ಈ ಒಂದು ಫೋರ್ಸ್ ಪಿ ಮತ್ತೆ ಕ್ಯೂ ಇದಾವಲ್ಲ, ಪಿ ಫೋರ್ಸ್ ಮತ್ತೆ ಕ್ಯೂ ಫೋರ್ಸ್ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಟೀಟಾ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಪಿ ಮತ್ತೆ ಕ್ಯೂ ಮಧ್ಯೆ ಇರುವಂತಹ ಆಂಗಲ್ ಅನ್ನ ನಾವು ಟೀಟಾ ಅಂತ ಕರಿತಾ ಹೋಗ್ತೀವಿ. ಅದೇ ರಿಸಲ್ಟೆಂಟ್ ಮತ್ತೆ ಒನ್ ಆಫ್ ದಿ ಫೋರ್ಸ್, ಅದು ಕ್ಯೂ ಆಗಿರ್ಬೋದು ಅಥವಾ ಪಿ ಆಗಿರ್ಬೋದು. ಸೊ ಪಿ ರೆಸ್ಪೆಕ್ಟಿವ್ ಅಲ್ಲಿ ತೋರಿಸ್ತೀನಿ ನೋಡಿ. ರಿಸಲ್ಟೆಂಟ್ ಮತ್ತೆ ಒನ್ ಆಫ್ ದಿ ಫೋರ್ಸ್ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಆಲ್ಫಾ ಅಂತ ಕರಿತೀವಿ. ಗೊತ್ತಾಯ್ತಾ? ಏನು, ರಿಸಲ್ಟೆಂಟ್ ಮತ್ತೆ ಒನ್ ಆಫ್ ದಿ ಫೋರ್ಸ್ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಆಲ್ಫಾ ಅಂತ ಕರಿತೀವಿ. ಎರಡು ಫೋರ್ಸ್ ಗಳ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಟೀಟಾ ಅಂತ ಕರಿತೀವಿ. ಇದಷ್ಟು ಕೂಡ ಟೀಟಾ, ಈ ಅರ್ಧ ಇದೆಯಲ್ಲ ಅದು ಮಾತ್ರ ಆಲ್ಫಾ. ಆ ತರ. ಈಗ ಅವ್ರೇನ್ ಹೇಳ್ತಾ ಇದ್ದಾರೆ, ರಿಸಲ್ಟೆಂಟ್ ವ್ಯಾಲ್ಯೂ ನಮಗೆ ಪಿ ಬೈ ಟು ಅಂತ ಕೊಟ್ಟಿದ್ದಾರೆ. ಈ ಡಯಾಗ್ರಾಮ್ ಅನ್ನು ಕೂಡ ನೀವು ಬರೀಬೇಕು. ಸರಿನಾ? ಪಿ ಬೈ ಟು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿ ವ್ಯಾಲ್ಯೂ ಕೂಡ ನಮಗೆ ಪಿ ಅಂತ ಕೊಟ್ಟಿದ್ದಾರೆ, ಕ್ಯೂ ವ್ಯಾಲ್ಯೂ ಕೂಡ ನಮಗೆ ಪಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇರೋದು, ಫೈಂಡ್ ದ ಆಂಗಲ್ ಬಿಟ್ವೀನ್ ಟೂ ಈಕ್ವಲ್ ಫೋರ್ಸ್. ಆಂಗಲ್ ಬಿಟ್ವೀನ್ ಟೂ ಈಕ್ವಲ್ ಫೋರ್ಸ್ ಅಂತಂದ್ರೆ ಈ ಎರಡು ಫೋರ್ಸ್ ಗಳ ಮಧ್ಯೆ ಇರುವಂತ ಆಂಗಲ್ ಅನ್ನ ಕಂಡುಹಿಡಿಬೇಕು. ಯಾವ ಆಂಗಲ್? ಟೀಟಾನ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಆಲ್ಫಾ ಅಲ್ಲ ಕೇಳ್ತಾ ಇರೋದು, ಟೀಟಾನ ಕಂಡುಹಿಡಿಯೋದಕ್ಕೆ ಕೇಳ್ತಾ ಇದ್ದಾರೆ. ನಾನು ಆಲ್ಫಾನ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸರಿನಾ? ಸೊ ಫಸ್ಟ್ ಇವಾಗ ಟೀಟಾ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಟೀಟಾ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು, ಬರೀರಿ ಇಲ್ಲಿ, ವಿ ನೋ ದಟ್ ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2 PQ cos theta. ಗೊತ್ತಾಯ್ತಾ? ಏನು ಫಾರ್ಮುಲಾ? ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2PQ cos theta. ಈಗ ನನಗೆ ಪಿ ವ್ಯಾಲ್ಯೂ ಗೊತ್ತು, ಏನದು ಪಿ. ಕ್ಯೂ ವ್ಯಾಲ್ಯೂ ಗೊತ್ತು, ಏನದು ಪಿ. ನೆಕ್ಸ್ಟ್ ಆರ್ ವ್ಯಾಲ್ಯೂ ಗೊತ್ತು, ಪಿ ಬೈ ಟು. ನೆಕ್ಸ್ಟ್ ಪಿ ವ್ಯಾಲ್ಯೂ ಗೊತ್ತು, ಕ್ಯೂ ವ್ಯಾಲ್ಯೂ ಗೊತ್ತು. ಕಾಸ್ ಟೀಟಾ ವ್ಯಾಲ್ಯೂ ಗೊತ್ತಿಲ್ಲ, ನನಗೆ ಟೀಟಾ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ನನಗೆ ಏನೇನು ಗೊತ್ತೋ ಅದಷ್ಟು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ವ್ಯಾಲ್ಯೂ ಈಸ್ ಪಿ ಬೈ ಟು ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ವ್ಯಾಲ್ಯೂ ಏನಿದೆ, ಪಿ ಅಂತಾನೆ ಇದೆ, ಸೊ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ವ್ಯಾಲ್ಯೂ ಏನಿರೋದು ನಮಗೆ ಪಿ, ಸೊ ಪಿ ಸ್ಕ್ವೇರ್ ಪ್ಲಸ್ 2 ಇಂಟು ಪಿ ಅಂತ ಅಂದ್ರೆ ಪಿನೇ, ನೆಕ್ಸ್ಟ್ ಕ್ಯೂ ಅಂತ ಅಂದ್ರೆ ಅದು ಕೂಡ ಪಿಗೆ ಈಕ್ವಲ್ ಕಾಸ್ ಟೀಟಾ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಈ ರೂಟ್ ಇದೆಯಲ್ಲ, ಈ ರೂಟ್ ಅನ್ನ ಈ ಕಡೆ ಕಳಿಸ್ತೀನಿ. ಸೊ ರೂಟ್ ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಅದು ಸ್ಕ್ವೇರ್ ಆಗುತ್ತೆ. ಅಂತ ಅಂದ್ರೆ ಪಿ ಬೈ ಟು ಹೋಲ್ ಸ್ಕ್ವೇರ್ ಆಯ್ತು, ವಿಚ್ ವಿಲ್ ಬಿ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ 2p. ನೋಡಿ ಪಿ ಇಂಟು ಪಿ ಏನಾಗುತ್ತೆ, ಪಿ ಸ್ಕ್ವೇರ್ ಕಾಸ್ ಟೀಟಾ ಆಯ್ತು. ಸರಿನಾ? ಪಿ ಸ್ಕ್ವೇರ್ ಅಂತಂದ್ರೆ ಪಿ ಸ್ಕ್ವೇರ್ ಅಂತಾನೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 2ಗೂ ಕೂಡ ಸ್ಕ್ವೇರ್ ಅಪ್ಲೈ ಆಗುತ್ತೆ. ಸೊ ಪಿ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2 2s 4 ವಿಚ್ ವಿಲ್ ಬಿ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಏನಂತ ಬರೀಬಹುದು, 2p ಸ್ಕ್ವೇರ್ ಪ್ಲಸ್ 2p ಸ್ಕ್ವೇರ್ ಕಾಸ್ ಟೀಟಾ. ಈಗ ಏನ್ ಮಾಡ್ತೀನಿ ಅಂತಂದ್ರೆ,
ಈ ಪಿ ಸ್ಕ್ವೇರ್ ಇದೆಯಲ್ಲ 2p² ಎರಡರಲ್ಲೂ ಕೂಡ ಅದನ್ನ ಕಾಮನ್ ಆಗಿರೋಂಥದ್ದನ್ನ ಹೊರಗಡೆ ತಕ್ಕೊಂತೀನಿ. ಸೊ ಪಿ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 4 ಹಂಗೆ ಇರಲಿ, ವಿಚ್ ವಿಲ್ ಬಿ ಈಕ್ವಲ್ ಟು 2p² ಅನ್ನ ನಾನು ಇವಾಗ ಕಾಮನ್ ಆಗಿ ಹೊರಗಡೆ ತಕ್ಕೊಂಡೆ. ಸೊ ಈಗ 2p² ಅನ್ನ ಇಲ್ಲಿಂದ ತೆಗೆದ್ರೆ ಏನು ಉಳ್ಕೊಳುತ್ತೆ? ಏನು ಇಲ್ಲ ಅಂತಂದ್ರೆ 1 ಪ್ಲಸ್ 2p² ಅನ್ನ ಇಲ್ಲಿ ತೆಗೆದ್ರೆ ಏನಾಗುತ್ತೆ? ನಮಗೆ ಕಾಸ್ ಥೀಟಾ ಮಾತ್ರ ಉಳ್ಕೊಂತು. ಸೊ 1 ಪ್ಲಸ್ ಕಾಸ್ ಥೀಟಾ. ಸೊ ಈಗ ಇಲ್ಲಿರುವಂಥ p² ಇಲ್ಲಿರುವಂಥ p² ಕ್ಯಾನ್ಸಲ್ ಔಟ್ ಆಗ್ತವೆ. ಸೊ ಈ 2 ಇದೆಯಲ್ಲ ಇದನ್ನ ನಾನು ಈ ಕಡೆ ತಗೊಂಡ್ಬರ್ತೀನಿ. ಸೊ ಈ ಕಡೆ ತಗೊಂಬಂದಾಗ ಏನಾಗುತ್ತೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಅದು ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಆಗ್ಬಿಡುತ್ತೆ. ಸೊ 1 ಡಿವೈಡೆಡ್ ಬೈ 4 ಇಂಟು 2 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಆಯಿತು. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀಟಾಗಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು, ಇಲ್ಲಾಂದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡಲ್ಲ, ಸರಿನಾ? ಎಸ್. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಇವಾಗ. ಸೊ ಏನು ಉಳ್ಕೊಂತು? 1 ಡಿವೈಡೆಡ್ ಬೈ 4 ಇಂಟು 2 ಅಂತಂದ್ರೆ 1/8 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ. ಈಗ 1 ಇದೆಯಲ್ಲ ಅದನ್ನ ಈ ಕಡೆ ತಗೊಂಡ್ಬರ್ತೀನಿ. ಸೊ 1/8 ಪ್ಲಸ್ 1 ಅನ್ನ ಈ ಕಡೆ ತಗೊಂಡ್ಬಂದ್ರೆ -1 ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ ಉಳ್ಕೊಂತು. ಸೊ ಈಗ 8 ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಸೊ ದಟ್ ವಿಲ್ ಬಿ ಗೆಟಿಂಗ್ ದ ಕಾಮನ್ ಡಿನಾಮಿನೇಟರ್. ಸೊ 8 ಆಗುತ್ತೆ. ಸೊ ಇಲ್ಲಿರುವಂಥ 1 ಹಂಗೆ ಇರುತ್ತೆ, ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 8 1 8 ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಸೊ 1 - 8 ಅಂತಂದ್ರೆ -7 ಹೋಲ್ ಡಿವೈಡೆಡ್ ಬೈ 8 ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಆದ್ರೆ ನನಗೆ ವ್ಯಾಲ್ಯೂ ಯಾವ್ದ್ರದ್ದು ಬೇಕಾಗಿರೋದು? ಥೀಟಾ ವ್ಯಾಲ್ಯೂ ಮಾತ್ರ ಬೇಕು. ನೋಡಿ ಇಲ್ಲಿ ಇದನ್ನ ಬರ್ಕೊಳ್ಳಿ ಬೇಕಿದ್ರೆ, ಥೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಥೀಟಾ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಕಾಸ್ ಅನ್ನ ಈ ಕಡೆ ಕಳಿಸ್ತೀನಿ. ಸೊ ಕಾಸ್ ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ? ಕಾಸ್ ಇನ್ವರ್ಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ -7 ಹೋಲ್ ಡಿವೈಡೆಡ್ ಬೈ 8 ವಿಲ್ ಬಿ ಈಕ್ವಲ್ ಟು ಥೀಟಾ. ಸೊ ಯಾವ ರೀತಿ ಕಂಡುಹಿಡಿಯೋದು? ಫಸ್ಟ್ -7/8 ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. -7 ಡಿವೈಡೆಡ್ ಬೈ 8 ವ್ಯಾಲ್ಯೂ ಎಷ್ಟು ಬರುತ್ತೆ? -0.875 ಆಗುತ್ತೆ. ಸೊ ಕಾಸ್ ಇನ್ವರ್ಸ್ ಆಫ್ -0.875 ವಿಲ್ ಬಿ ಈಕ್ವಲ್ ಟು ಥೀಟಾ. ಸೊ ಕಾಸ್ ಇನ್ವರ್ಸ್ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಫಸ್ಟ್ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ಕಾಸ್ ಅನ್ನ ಪ್ರೆಸ್ ಮಾಡಿ. ಗೊತ್ತಾಯ್ತಾ ಯಾವ ರೀತಿ ಕಾಸ್ ಇನ್ವರ್ಸ್ ಅನ್ನ ಬರ್ಸೋದು? ಶಿಫ್ಟ್ ಅನ್ನ ಒತ್ತಬೇಕು, ಕಾಸ್ ಬಟನ್ ಅನ್ನ ಒತ್ತಿದ್ರೆ ನಮಗೆ ಕಾಸ್ ಇನ್ವರ್ಸ್ ಬರುತ್ತೆ. ಶಿಫ್ಟ್ ಒತ್ತಾದ್ಮೇಲೆ ನಾವು ಕಾಸ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಮಗೆ ಕಾಸ್ ಇನ್ವರ್ಸ್ ಬರುತ್ತೆ, ಸರಿನಾ? ಕಾಸ್ ಇನ್ವರ್ಸ್ ಆದ್ಮೇಲೆ ಡೈರೆಕ್ಟ್ ಆಗಿ -0.875 ಅಂತ ಪ್ರೆಸ್ ಮಾಡಿ. ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಥೀಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 151.0449 ಡಿಗ್ರಿ, ಸರಿನಾ? ಡಿಗ್ರಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಥೀಟಾ ವಿಲ್ ಬಿ ಈಕ್ವಲ್ ಟು 151.0449 ಡಿಗ್ರಿ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಒಂದು 3-4 ಪ್ರಾಬ್ಲಮ್ ಅನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡಿ ಕಲ್ತ್ಕೊಂತ ಹೋಗಿ. ಸೊ ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇರುತ್ತೆ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.